ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಪುತ್ರಿ ನೇಹಾ ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಿವೆ. ಒಂದು ಕಡೆ ಕೊಲೆಗಡಕ ಫಯಾಜ್ ಮತ್ತು ನೇಹಾ ನಡುವಿನ ಪ್ರೀತಿ ಪ್ರೇಮ ಮದುವೆ ಪ್ರಸ್ತಾಪದ ವಿಚಾರ ಸದ್ದು ಮಾಡ್ತಾ ಇದೆ. ಇನ್ನೊಂದೆಡೆ ನೇಹಾ ಕೊಲೆಯನ್ನೇ ಬಿಜೆಪಿಗೆ ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಸಮರ ಸಾರಿದೆ. ಕನ್ನಡಿಗರು ಬದುಕಿನ ಗ್ಯಾರಂಟಿ ಕಳೆದುಕೊಂಡಿದ್ದಾರೆ. ಇದು ಮಾಜಿ ಸಿಎಂ ಬಿಎಸ್ವೈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಳಪಿಸಿರುವ ಹೊಸ ಬದುಕಿನ ಗ್ಯಾರಂಟಿ ಅಸ್ತ್ರ. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣ, ಜೈ ಶ್ರೀರಾಮ್ ಘೋಷಣೆ ಕೂಗಿದವರ ಮೇಲೆ ಹಲ್ಲೆ ಪ್ರಕರಣಗಳನ್ನು ಉಲ್ಲೇಖಿಸಿ ಯಡಿಯೂರಪ್ಪ ಇಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹೇಳಿ ಕೇಳಿ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಸರ್ಕಾರದ ವಿರುದ್ಧ ಸಮರ ಸಾರಲು ಸಿಗುವ ಒಂದೇ ಒಂದು ಅವಕಾಶವನ್ನ ಬಿಡಬಾರದೆಂದು ಬಿಜೆಪಿ ಪ್ಲಾನ್ ಮಾಡ್ತಿದೆ. ಅದರ ಭಾಗವಾಗಿ ರಾಜ್ಯದಲ್ಲಿ ನಡೆಯುತ್ತಿರೋ ಸಾಲು ಸಾಲು ಅಪರಾಧ ಪ್ರಕರಣಗಳನ್ನು ಎತ್ತಿಕೊಂಡು ಮಾಜಿ ಸಿಎಂಗಳಿವತ್ತು ಅಖಾಡಕ್ಕೆ ಇಳಿದಿದ್ರು. ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ ಹೀಗೆ ಮೂವರು ಘಟಾನುಘಟಿಗಳು ಸುದ್ದಿಗೋಷ್ಠಿ ನಡೆಸಿದ್ರು. ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆ ಸುರಿಸಿದ್ರು. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಅವರ ಅಮಾನುಷ ಹತ್ಯೆಯಾಗಿದೆ. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ತನ್ನದೇ ಪಕ್ಷದ ಚುನಾಯಿತ ಪ್ರತಿನಿಧಿಯ ಮಗಳ ಹತ್ಯೆಗೆ ನ್ಯಾಯ ಒದಗಿಸೋದನ್ನು ಬಿಟ್ಟು ಆರೋಪಿಗೆ ರಕ್ಷಣೆಯ ಬಗ್ಗೆ ಕರುಣಿಸಿದ ಸರ್ಕಾರಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗ್ಯಾರಂಟಿಗಳು ಯಾರಿಗೆ? ಗ್ಯಾರಂಟಿಗಳು ಗೂಂಡಾಗಳಿಗೆ. ಗ್ಯಾರಂಟಿಗಳು ಯಾರಿಗೆ? ಯಾರು ಮತಾಂಧತೆಯ ಆ ತೂತ್ತ ಪರಾಕಾಷ್ಠೆಯಲ್ಲಿದ್ದುಕೊಂಡು ಆ ಹಿಂದೂ ವಿಚಾರಕ್ಕೆ ಬದ್ಧರಾಗಿರುವಂಥವ್ರ ಮೇಲೆ ಸವಾರಿ ಮಾಡುವಂಥವರಿಗೆ ಇವತ್ತು ಗ್ಯಾರಂಟಿ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಹ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇವತ್ತು ನೇಹಾ ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಇವತ್ತು ನಾವು ಅದನ್ನು ಮಾಡೇ ಮಾಡ್ತೇವೆ. ಇಂಥ ನೀಚ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಅಂದರೆ ಇವರು ಯಾವ ಮಟ್ಟಕ್ಕೂ ಹೇಸೋದಿಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ತೋರಿಸ್ತಾ ಇದ್ದಾರೆ. ರಾಜ್ಯ ಜನರು ಕೂಡ ಗಮನಿಸ್ತಾ ಇದ್ದಾರೆ. ಇನ್ನು ನಿನ್ನೆ ಸಂತೋಷ್ ಲಾಡ್ ಮಗಳಿಗೆ ಚಾಕು ಹಾಕಿದ್ರೆ ಸುಮ್ಮನೆ ಇರ್ತಿದ್ರ ಅಂತ ಆಕ್ರೋಶ ಹೊರಹಾಕಿದ್ದ ಮಾಜಿ ಸಚಿವ ಈಶ್ವರಪ್ಪ ಇಂದು ಮತ್ತೆ ಗುಡುಗಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮಗಳನ್ನ ಕೊಲೆ ಮಾಡಿದ್ರೆ ಸುಮ್ಮನೆ ಇರ್ತಿದ್ರ ಅಂತ ಕಾಂಗ್ರೆಸ್ನವರನ್ನ ಪ್ರಶ್ನಿಸಿದ್ದಾರೆ. ಮಾನ್ಯ ಸುರ್ಜೇವಾಲಾ ಹೇಳಿದ್ದಾರೆ, ಕೊಲೆ ಮಾಡಿದವ್ರು ಒಂದು ದಿನದಲ್ಲೇ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ ಅಂತ. ಕೊಲೆ ಮಾಡಕ್ಕೆ ಯಾಕೆ ಬಿಟ್ರಿ? ನಿನ್ನ ಮಗಳಿಗೆ ಕೊಲೆ ಆಗಿದ್ರೆ ಇದೇ ಹೇಳ್ತಿದ್ಯಾ? ಸುರ್ಜೇವಾಲಾ ಕೇಳ್ತೀನಿ ನಾನು, ನಿನ್ನ ಮಗಳಿಗೆ ಕೊಲೆ ಆಗಿದ್ದರೆ ಕೊಲೆ ಮಾಡಿದಂಥ ವ್ಯಕ್ತಿನ ಒಂದು ದಿನ ಅರೆಸ್ಟ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದೀರಾ? ಈ ಮಧ್ಯೆ ಹುಬ್ಬಳ್ಳಿಯಲ್ಲಿ ನೇಹಾ ನಿವಾಸಕ್ಕೆ ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ ನೀಡಲಿದ್ದು ನೇಹಾ ಪೋಷಕರಿಗೆ ನಡ್ಡಾ ಸಾಂತ್ವನ ಹೇಳಲಿದ್ದಾರೆ. ಹುಬ್ಬಳ್ಳಿಯ ನೇಹಾ ಕೊಲೆಗೆ ನಟ ದರ್ಶನ್ ಖಂಡನೆ. ಟ್ವೀಟ್ನಲ್ಲಿ ಜಸ್ಟಿಸ್ ಫಾರ್ ನೇಹಾ ಎಂದು ಪೋಸ್ಟ್. ನೇಹಾ ಕೊಲೆ ಖಂಡಿಸಿ ಸ್ಯಾಂಡಲ್ವುಡ್ ಸ್ಟಾರ್ಗಳು ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ. ನೇಹಾಗೆ ನ್ಯಾಯ ಸಿಗಬೇಕೆಂದು ನಟ ನಟಿಯರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ಇದೀಗ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ನೇಹಾ ಕೊಲೆ ಖಂಡಿಸಿದ್ದಾರೆ. ಪ್ರೀತಿ ಹೆಸರಲ್ಲಿ ಇಂತಹ ಕೃತ್ಯವೆಸಗಿದವರಿಗೆ ಶಿಕ್ಷೆ ಆಗಲಿ ಎಂದು ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಮಗಳನ್ನ ಪ್ರೀತಿ ಮಾಡ್ತಿದ್ದ ಬಗ್ಗೆ ಫಯಾಜ್ ನನ್ನ ಬಳಿ ಹೇಳಿದ್ದ. ಮದುವೆಗಾಗಿ ಮತಾಂತರ ಆಗ್ತೀನಿ ಎಂದಿದ್ದ. ನೇಹಾ ತಂದೆ ಸ್ಫೋಟಕ ಹೇಳಿಕೆ. ಅಷ್ಟಕ್ಕೂ ನೇಹಾ ಕೊಲೆ ಬಳಿಕ ನಿನ್ನೆ TV9 ಜೊತೆ ಮಾತನಾಡಿದ್ದ ಫಯಾಜ್ ತಾಯಿ ಮಗ ಮಾಡಿದ ಹೇಯ ಕೃತ್ಯಕ್ಕೆ ಇಡೀ ಕರ್ನಾಟಕದ ಕ್ಷಮೆ ಕೇಳಿದ್ರು. ಅಷ್ಟೇ ಅಲ್ಲ, ನೇಹಾ ಮತ್ತು ಫಯಾಜ್ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು, ಮದುವೆ ಆಗ್ತೀನಿ ಅಂತಾನು ಫಯಾಜ್ ಹೇಳಿದ್ದ ಎಂದು ಆತನ ತಾಯಿ ಮುಮ್ತಾಜ್ ಹೇಳಿದ್ರು. ಆದ್ರೆ ನೇಹಾ ತಂದೆ ನಿರಂಜನ್ ಈ ಮಾತನ್ನ ಅಲ್ಲಗಳೆದಿದ್ರು. ಆ ರೀತಿ ಮದುವೆ ವಿಚಾರವೇ ಬಂದಿರಲಿಲ್ಲ ಅಂತ ಹೇಳಿದ್ರು. ಹುಡುಗಿ ನೇಹಾ ಅವನ ಹತ್ರ ನಂಬರ್ ಇಸ್ಕೊಂಡು ಅವಳು ಕಾಲ್ ಮಾಡಿ ಅವರಿಬ್ಬರು ಫ್ರೆಂಡ್ಸ್ ಅಂತ ಕಾಂಟ್ಯಾಕ್ಟಲ್ಲಿ ಇದ್ರು ಸರ್. ಅದು ಹಾಗೆ ಫ್ರೆಂಡ್ ಅದು ಲವ್ ಆಗಿ ಬೆಳೀತು ಸರ್ ಅವ್ರ ಫ್ರೆಂಡ್ಶಿಪ್ಪು. ಆಮೇಲೆ ಅದು ಅವರವರಲ್ಲಿ ಏನು ಮಾತುಕತೆ ಆಗ್ತಿತ್ತು ಅದು ನಂಗೆ ಗೊತ್ತಿರಲಿಲ್ಲ. ಬಟ್ ಅವರ ಇಬ್ಬರಲ್ಲಿಯೂ ಲವ್ ಇತ್ತು ಸರ್. ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ, ಇಬ್ಬರಲ್ಲಿಯೂ ಲವ್ ಇತ್ತು ಸರ್. ಈಗ ಅವರು ಯಾರು ಮದುವೆ ಆಗ್ಬೇಕಂತಾರೆ? ಅವರಿಬ್ಬರು ಮದುವೆ ಆಗಬೇಕು ಅಂತಿದ್ರು. ಅವ್ರ ಮಗ ಹೇಳಿರ್ಬೋದು, ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳೆ, ನಮ್ಮ ಜೊತೆ ಏನಾರ ಮಾತಾಡಿತಾರೆ ಅವ್ರು, ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ. ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ. ಅವ್ರು ಹೇಳಿದ್ದ ಖಂಡಿತ ಸುಳ್ಳು. ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ, ಯಾವ ಮದುವೆ ವಿಚಾರ ಇರಲಿಲ್ಲ. ಆದ್ರಿಂದ TV9 ಜೊತೆ ಮಾತನಾಡಿರುವ ನೇಹಾ ತಂದೆ ನಿರಂಜನ್, ಹಿಂದೆ ಫಯಾಜ್ ನನ್ನ ಜೊತೆ ಪ್ರೀತಿ ವಿಚಾರ ಹೇಳಿದ್ದ, ನಿಮ್ಮ ಸಮಾಜಕ್ಕೆ ಕನ್ವರ್ಟ್
ಅಂದ್ರೆ ಮತಾಂತರ ಆಗ್ತೀನಿ, ಮದುವೆ ಮಾಡಿಕೊಡಿ ಎಂದಿದ್ದ. ಆದ್ರೆ ನಾನು ಆ ರೀತಿ ಮಾಡೋಕೆ ಬರಲ್ಲ, ನಮ್ಮ ಸಮಾಜದಲ್ಲಿ ಆ ರೀತಿ ಇಲ್ಲ ಎಂದಿದ್ದಾಗಿ ತಿಳಿಸಿದ್ದಾರೆ. ನಾನು ಪ್ರೀತಿಸ್ತೀನಿ, ನಿಮ್ಮ ಸಮಾಜಕ್ಕೆ ಕನ್ವರ್ಟ್ ಆಗಿ ನಾನು ಇದು ಮಾಡ್ತೀನಿ, ನೀವು ಮಾಡಿಕೊಡಿ ಅಂದ. ಆ ಥರ ನಮ್ಮ ಸಮಾಜದಾಗ ಇರಂಗಿಲ್ಲ. ನೀವು ಕಾಲೇಜ್ ಬೆಸ್ಟ್ ಫ್ರೆಂಡ್ ಎಲ್ಲರೂ ಕೂಡ್ಕೊಂಡು ನೀವು ಕ್ಲಾಸ್ಮೇಟ್ಗಳದಿರಿ. ಈ ರೀತಿ ನೀವು ವಿಚಾರ ಇಟ್ಕೋಬಾರ್ದು. ಇದೊಮ್ಮೆ ಮಾಡಿಪ್ಪ, ಹಿಂಗೆ ಮಾಡಕ್ಕೆ ಹೋಗ್ಬೇಡ, ನೀನು ಒಳ್ಳೆ ಭವಿಷ್ಯ ಕಟ್ಕೋ, ನೀನು ಭವಿಷ್ಯ ನೋಡ್ಕೋ, ಈ ಯಾವ ಹುಡುಗಿಯರ ಸವಾಸಕ್ಕದು ಬೆಳಕ್ಕೆ ಹೋಗ್ಬೇಡ. ನಮ್ಮ ಮನ್ಯಾಗೂ ನಮ್ಮ ಸಮಾಜನಾಗೂ ಯಾರು ಒಪ್ಪಂಗಿಲ್ಲ, ಮತ್ತು ಆಕಿನೂ ಕೂಡ ಯಾವ ರೀತಿಯೂ ಇದಕ್ಕೆ ಇಳಂಗಿಲ್ಲ ಅಂತ ಮೊದಲೇ ನಾನು ಕೂಡ ಹೇಳಿದ್ದೆ ಕರೆ. ಈ ಮಧ್ಯೆ ನೇಹಾ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆಯಾಗಬೇಕೆಂದು ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಇಂದು ನೇಹಾ ನಿವಾಸಕ್ಕೆ ಭೇಟಿ ನೀಡಿದ ಮುಖಂಡರು ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಅನುಸು ಮಾಡಿಲ್ಲ, ನಾವೊಂದು 20 ವರ್ಷದಿಂದ ನಾನು ನೋಡ್ಕೊಂಡು ಬರತ್ತೀನಿ. ಭಾಳ ಕೆಟ್ಟ ಸ್ವಲ್ಪ ಮೋಸ ಯಾವತ್ತು ನಾವು ನಿಮ್ಮಿಂದೀವಿ, ಯಾವತ್ತು ಇರ್ತೀವಿ. ಹಂಗಾಗೈತ್ರಿ. ನಾಳೆ ನಿರಂಜನ ಆಗಿದ್ದಿದ್ರೆ ಚಲೋ ಚೆನ್ನಾಗ್ತೀನಿ. ಚೀಫ್ ಜಸ್ಟಿಸ್ ಹೇಳಿ ಆದಷ್ಟು ಬೇಗ ಮುಗಿಸಿ ಕೇಸ್ ಏನೈತಿ ಇದು ಒಳಗೆ ಇದಕ್ಕೆ ಡಿಸಿಷನ್ ಹೋರಾಟ ಮಾಡ್ತೀವಿ. ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಹ್ಯೂಮನ್ ಕಮಿಷನ್ ಭೇಟಿ ನೀಡಿದ ಮುಖಂಡರು ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಇನ್ನು ಶಿವಮೊಗ್ಗದಲ್ಲಿ ಇವತ್ತು ಗೋಪಿ ವೃತ್ತದಲ್ಲಿ ಬಿಜೆಪಿ ವತಿಯಿಂದ ನೇಹಾ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಸಂಸದ BY ರಾಘವೇಂದ್ರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಇನ್ನು ನೇಹಾ ಹತ್ಯೆ ಖಂಡಿಸಿ ನಾಳೆ ಅರ್ಧ ದಿನ ಧಾರವಾಡ ಬಂದ್ಗೆ ಕರೆ ನೀಡಲಾಗಿದೆ. ಮುಸ್ಲಿಂ ಸಮುದಾಯದ ಮುಖಂಡರು ಅರ್ಧ ದಿನ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.